ಇಲಾಖೆ, ಬಳ್ಳಾರಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕನ್ನಡ ಸಾಹಿತ್ಯ ಪರಿಷತ್ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಯೋಜನೆಗಳ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ. ಗಂಗಾವತಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಬುಧವಾರದಂದು ಕೇಂದ್ರ ಸಂವಹನ ಇಲಾಖೆ ಬಳ್ಳಾರಿ ನೇತೃತ್ವದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಗಂಗಾವತಿ ಅವರ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಕಾರ್ಯಕ್ರಮಗಳ ಜನಜಾಗೃತಿ ಹಾಗೂ ಯೋಜನೆಗಳ ಛಾಯಾಚಿತ್ರ ಪ್ರದರ್ಶನಕ್ಕೆ ನಗರಸಭೆಯ ಅಧ್ಯಕ್ಷ ಮೌಲಾ ಸಾಬ್, ಉಪಾಧ್ಯಕ್ಷೆ ಪಾರ್ವತಮ್ಮ, ದುರ್ಗೇಶ್ ಮನಿ, ಸಾಕ್ಷರತಾ ಸಂಪನ್ಮೂಲ ವ್ಯಕ್ತಿ ಟಿ ಆಂಜನೇಯ, ಸಂವಹನ ಇಲಾಖೆಯ ಅಕ್ಷತಾ ಹಾಗೂ ರಾಮಚಂದ್ರ ಸೇರಿದಂತೆ ಕಸಾಪ ಅಧ್ಯಕ್ಷ ರುದ್ರಯ್ಯ ಇತರರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷ ಮೌಲಾ ಸಾಬ್ ಮಾತನಾಡಿ, ಕೇಂದ್ರ ಸರ್ಕಾರ 2027ರವರೆಗೆ ಶತಮಾನೋತ್ಸವ ಆಚರಣೆಯ ಹಿನ್ನೆಲೆಯಲ್ಲಿ ಮುಂಚಿತವಾಗಿ ಕೇಂದ್ರ ಸರ್ಕಾರದ ಮಹತ್ವವಾದ ಯೋಜನೆಗಳನ್ನು ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ತಿಳಿ ಹೇಳುವ ಹಾಗೂ ಯೋಜನೆಗಳಿಂದ ವಂಚಿತಗೊಂಡವರಿಗೆ ಫಲಾನುಭವಿಗಳನ್ನಾಗಿಸುವ ಉದ್ದೇಶ ಹೊಂದಿದೆ. ಇದೊಂದು ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು. ಕೇಂದ್ರ ಸಂವಹನ ಇಲಾಖೆ ಶಿವಮೊಗ್ಗ ಸಂಪನ್ಮೂಲ ಅಧಿಕಾರಿ ಅಕ್ಷತಾ ಮಾತನಾಡಿ, 8 ಜಿಲ್ಲೆಗಳ ಕೇಂದ್ರ ಕಚೇರಿ ಶಿವಮೊಗ್ಗ ಹೊಂದಿದ್ದು, ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳನ್ನು ಛಾಯಾಚಿತ್ರದ ಪ್ರದರ್ಶನದ ಮೂಲಕ ಸಂಪನ್ಮೂಲ ವ್ಯಕ್ತಿಗಳಿಂದ ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಕೌಶಲ್ಯ ಅಭಿವೃದ್ಧಿ, ಮುದ್ರಾ ಯೋಜನೆ, ಬಾಲ್ಯ ವಿವಾಹ, ಮುಕ್ತ ಭಾರತ, ವಿಶ್ವ ಪರಿಸರ ದಿನಾಚರಣೆ, ಸ್ವಚ್ಛ ಭಾರತ ಅಭಿಯಾನ ಸೇರಿದಂತೆ ಬೇಟಿ ಬಚಾವೋ ಬೇಟಿ ಪಡಾವೋ ಹೀಗೆ ಕೇಂದ್ರ ಸರ್ಕಾರದ ಮಹತ್ವ ಅಭಿಯಾನಗಳನ್ನು ತಿಳಿ ಹೇಳುವ ಕಾರ್ಯಕ್ರಮ ಇದಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಾಕ್ಷರತಾ ಅಸಂಪನ್ಮೂಲ ವ್ಯಕ್ತಿ ಶ್ರೀ ಆಂಜನೇಯ ಪಿಂಚಣಿ ಸೌಲಭ್ಯ ಕುರಿತು ಕೇಂದ್ರ ಸರ್ಕಾರದ ಪಿಂಚಣಿ ಯೋಜನೆಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ಜೊತೆಗೆ ಶರಣಪ್ಪ ಒಣಗೇರ ಕಲಾ ತಂಡದವರಿಂದ ಕುಡಿತದಿಂದ ಆಗುವ ದುಷ್ಪರಿಣಾಮಗಳು, ಗರ್ಭಿಣಿ ಹಾಗೂ ಮಗುವಿನ ಹಾರೈಕೆ, ಲಿಂಗಪತ್ತೆ ಹಾಗೂ ಹೆಣ್ಣು ಭ್ರೂಣ ಹತ್ಯೆಗಳ ಬಗ್ಗೆ ಬೀದಿ ನಾಟಕಗಳ ಮೂಲಕ ಹಾಗೂ ಹಾಡುಗಳ ಮೂಲಕ ವಿಶೇಷ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಇಲಾಖೆಯ ಲಕ್ಷ್ಮೀಕಾಂತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ, ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಶಿಕ್ಷಣ ಇಲಾಖೆಯ ನಗರಸಭೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ಪಿಂಚಣಿ ಯೋಜನೆ ಜಾರಿ ಆಗ್ತದೆ. ಹಾಗಾಗಿ 18ರಿಂದ 40 ವರ್ಷ ವಯಸ್ಸಿದ್ದಾರೆ. ಇಲ್ಲಿ ನಮ್ಮ ಬ್ಯಾಂಕ್ನಲ್ಲಿ ಖಾತೆ ಬೇಕಾಗಿದ್ದ ಅವಶ್ಯಕತೆ ಇರ್ತದೆ. ಅದೆಲ್ಲ KYC ತೆಗೆದುಕೊಂಡು ಆಧಾರ್ ಅಪ್ಡೇಟ್ ಮಾಡಿಸ್ಕೊಂಡು ಇದೆಲ್ಲ ನೋಡಿದ್ರೆ KYC ಮಾಡಿಸೋದು ನಿಮ್ಮ ಒಂದು ಕಾರ್ಯ. ಈ ದೇಶದ ಸಮಗ್ರ ಜನತೆಯಲ್ಲಿ ಹೇಗೆ ನಾವು ಸಮಪಾಲು ಮತ್ತು ಪುರುಷರು ಸ್ತ್ರೀಯರು ಹೇಗೆ ನಾವು ಸಮಬಲದಲ್ಲಿದ್ದೇವೆ, ಅದೇ ಯುವಕರ ಪಾತ್ರ ಸಹ ಮುಖ್ಯವಾಗಿದೆ. ಯುವಕರನ್ನು ಒಂದು ಯುವಕರಲ್ಲಿ ಮಹತ್ವವಾದಂತಹ ಒಂದು ವಿಶೇಷವಾಗಿ
ಇದು ಈಗಾಗಲೇ ಇವತ್ತು ನಮ್ಮ ಮಾಧ್ಯಮಗಳು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಾವು ಇದು ಇಲಾಖೆ ಬಗ್ಗೆ ಪ್ರಚಾರ ಮಾಡುವ ನಮ್ಮ ದೇಶದ ಒಂದು ಅಭಿವೃದ್ಧಿ ಸಲುವಾಗಿ ನಮ್ಮ ಪ್ರಧಾನಮಂತ್ರಿ ಮಾಡಿದಂಥ ಒಂದು ಕಾರ್ಯನ ನಾವೆಲ್ಲರೂ ಪರವಾಗಿ ಜನರಿಗೆ ಒಂದು ತಿಳಿಯುವಲ್ಲಿ ನಾವು ವಹಿಸಬೇಕಂತೇಳಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ನಮ್ಮ ಕೇಂದ್ರ ಸಂವಹನ ಇಲಾಖೆ ಏನಿದೆ ಇದು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಮಾಧ್ಯಮ ಘಟಕ. ದೂರದರ್ಶನ, ಆಕಾಶವಾಣಿ ಇರುವ ಹಾಗೆ ನಮ್ಮ ಕೇಂದ್ರ ಸಂವಹನ ಇಲಾಖೆ ಕೂಡ ಕೇಂದ್ರ ಪುರಸ್ಕೃತ ಯೋಜನೆಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ಕಲಾ ತಂಡಗಳು ಹಳ್ಳಿಗಳಿಗೆ ತೆರಳಿ ಬೀದಿ ನಾಟಕಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹಾಗೆ ದೂರದರ್ಶನ, ಆಕಾಶವಾಣಿ ವಾಹಿನಿಗಳು ಕೂಡ ಸರ್ಕಾರದ ಯೋಜನೆಗಳು, ಫಲಾನುಭವಿಗಳ ಮಾತುಗಳನ್ನು ಹಂಚಿಕೊಳ್ಳುವ ಮೂಲಕ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಅರಿವನ್ನು ಮೂಡಿಸುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಈಗ ಕೇಂದ್ರ ಸರ್ಕಾರದ ವತಿಯಿಂದ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ, ವೃದ್ಧರಿಗೆ ಅಂತ ವಿಶೇಷವಾದ ಕೆಲವು ಜನಪರ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಮುದ್ರಾ ಯೋಜನೆ ಇರ್ಬೋದು, ಸ್ವನಿಧಿ ಯೋಜನೆ ಇರ್ಬೋದು, ಸುಕನ್ಯಾ ಸಮೃದ್ಧಿ, ಮಾತೃವಂದನ, ಹಾಗೆ ಪಿಂಚಣಿ ಯೋಜನೆಗಳು, ವಿಮಾ ಯೋಜನೆಗಳು, ಈ ಎಲ್ಲ ಯೋಜನೆಗಳು ಇದ್ರೂ ಕೂಡ ಮಾಹಿತಿಯ ಕೊರತೆಯಿಂದಾಗಿ ಕೆಲವು ಸೂಕ್ತ ಫಲಾನುಭವಿಗಳಿಗೆ ಯೋಜನೆಗಳು ತಲುಪ್ತಾ ಇಲ್ಲ. ಸೊ ಅಂಥವರನ್ನ ಹುಡುಕಿ ಅವರಲ್ಲಿ ಅರಿವನ್ನು ಮೂಡಿಸುವಂತಹದ್ದು, ಅವರಿಗೆ ಮಾಹಿತಿಯನ್ನ ನೀಡುವಂತಹದ್ದು ಮತ್ತು ಸಮಾಜದ ತಳಮಟ್ಟದಲ್ಲಿ ಯೋಜನೆಗಳ ಅರಿವನ್ನು ಮೂಡಿಸುವಂತಹ ಕೆಲಸವನ್ನ ನಮ್ಮ ಇಲಾಖೆ ಮಾಡ್ತಾ ಇದೆ. ಇವತ್ತು ಹಾಗೂ ನಾಳೆ ಸಂಪನ್ಮೂಲ ವ್ಯಕ್ತಿಗಳಿಂದ ಹಲವಾರು ವಿಚಾರ ಸಂಕಿರಣಗಳು ನಡೀಲಿಕ್ಕಿವೆ. ಇವತ್ತು ಆಂಜನೇಯ ಸರ್ ಅವರು ಪಿಂಚಣಿ ಮತ್ತು ವಿಮಾ ಯೋಜನೆಗಳ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ತಾವು ಇಲ್ಲಿ ಪಡ್ಕೊಂಡಂತಹ ಮಾಹಿತಿಯನ್ನ ತಮ್ಮ ಕುಟುಂಬ ಸದಸ್ಯರು ಹಾಗೆ ಅಕ್ಕಪಕ್ಕದವರು, ನೆರೆಹೊರೆಯವರು, ಗೆಳೆಯರು ಅವರೆಲ್ಲರ ಜೊತೆ ಶೇರ್ ಮಾಡಿದಾಗ ಏನಾಗುತ್ತೆ, ಒಂದು ಒಳ್ಳೆಯ ಉತ್ತಮ ಮಾಹಿತಿ ಸಮಾಜದಲ್ಲಿ ಹರಡ್ತದೆ ಮತ್ತು ಸೂಕ್ತ ಫಲಾನುಭವಿಗಳಿಗೆ ಯೋಜನೆ ತಲುಪೋದಕ್ಕೆ ಸಹಾಯ ಆಗ್ತದೆ. ಸೊ ಇವತ್ತು ಹಾಗೂ ನಾಳೆ ನಡೆಯಲಿಕ್ಕಿರುವಂತಹ ಈ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಸಹಕಾರ ಬೇಕು. ತಾವೆಲ್ಲರೂ ಇಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಮಾಹಿತಿಯನ್ನು ಪಡ್ಕೊಂಡು ಅದರ ಯೋಜನೆಯ ಫಲವನ್ನು, ಅನುಕೂಲವನ್ನು ಪಡ್ಕೊಳ್ಳಿ ಅಂತ ನಮ್ಮ ಇಲಾಖೆ ವತಿಯಿಂದ ಕಳಕಳಿಯ ಮನವಿಯನ್ನು ಮಾಡ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ಉಪನ್ಯಾಸ ಮಾಡಿ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಈ ಒಂದು ಕೇಂದ್ರ ಸರ್ಕಾರದ ವಿಕಸಿತ ಭಾರತ 2047, ಈ ವಿಕಸಿತ ಭಾರತದ ಬಗ್ಗೆ ತಮಗೆಲ್ಲ ಈಗಾಗಲೇ ಮನವರಿಕೆ ಆಗಿರಬಹುದು. ಕಳೆದ ಒಂದು ವರ್ಷದ ಹಿಂದೆ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇಡೀ ದೇಶಾದ್ಯಂತ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನ ಸಮಗ್ರ ಮಾಹಿತಿಯನ್ನ ನೀಡ್ತಾ ಹಲವಾರು ಯೋಜನೆಗಳನ್ನು ರೂಪಿಸುವಂತ ಕಾರ್ಯಕ್ರಮ ಮಾಡಿದ್ದಾರೆ. ಆದರೆ ಈ ಒಂದು ನಮ್ಮ ಭಾರತ ದೇಶ ಸ್ವತಂತ್ರ ಪಡೆದು ತಮಗೆಲ್ಲ ಗೊತ್ತಿದ್ದಾಗೆ 1947ರಲ್ಲಿ ಭಾರತ ದೇಶ ಸ್ವತಂತ್ರ ಪಡೆಯಿತು. ಈ 1947 ಸ್ವತಂತ್ರ ಪಡೆದ ನಂತರ ಇದಕ್ಕೆ 100 ವರ್ಷ ಶತಮಾನೋತ್ಸವ, ಅಂದ್ರೆ ಸುಮಾರು 100 ವರ್ಷ 2047ಕ್ಕೆ ಭಾರತ ಹೇಗಿರಬೇಕು, ಹೇಗೆ ವಿಕಸಿತವಾಗಿರಬೇಕು, ಹೇಗೆ ಇವತ್ತಿನ ಒಂದು ಮುಖ್ಯವಾಗಿರ್ತಕ್ಕಂಥ ನಮ್ಮ ದೇಶದ ಕಲ್ಪನೆ ಮತ್ತು ಅಭಿವೃದ್ಧಿ ಈ 2047 ಶತಮಾನೋತ್ಸವದ ಸ್ವತಂತ್ರ ಸಂದರ್ಭದಲ್ಲಿ ಹೇಗೆ ವಿಕಸಿತರಾಗಿರಬೇಕು ಅನ್ನೋ ಉದ್ದೇಶನೇ ಈ ಕೇಂದ್ರ ಸರ್ಕಾರದ ಮಹತ್ವವಾದಂತಹ ವಿಕಸಿತ ಭಾರತ 2047ರ ಪರಿಕಲ್ಪನೆ. ಹಾಗಾಗಿ 2047ರ ಉದ್ದೇಶ ಇಟ್ಟುಕೊಂಡು ಇವತ್ತು ಅಲ್ಲ, ಮುಂದಿನ 2047ಕ್ಕೆ ದೇಶ ಸ್ವತಂತ್ರ ಕಂಡು 100 ವರ್ಷದ ಸಂದರ್ಭದಲ್ಲಿ ನಮ್ಮ ದೇಶ ಅಭಿವೃದ್ಧಿಯಲ್ಲಿ ಹೇಗಿರಬೇಕು, ಜನಪರ ಕಾಳಜಿಯಲ್ಲಿ ಹೇಗಿರಬೇಕು, ಮಹಿಳಾ ಅಭಿವೃದ್ಧಿಯಲ್ಲಿ ಹೇಗಿರಬೇಕು, ಆರೋಗ್ಯದಲ್ಲಿ ಹೇಗಿರಬೇಕು, ಹೀಗೆ ಹಲವಾರು ದಿಶೆಗಳಲ್ಲಿ ಈಗಾಗಲೇ ತಾವೆಲ್ಲ ನೋಡಿದರೆ ಛಾಯಾಚಿತ್ರ ಪ್ರದರ್ಶನವನ್ನು ಈ ಒಂದು ನಮ್ಮ ಕೇಂದ್ರ ಸಂವಹನ ಇಲಾಖೆಯವರು ಉತ್ತಮವಾಗಿ ರೂಪಿಸಿದ್ದಾರೆ. ಇಲ್ಲಿ ಈ ಒಂದು ವಿಕಸಿತ ಭಾರತ ಕಲ್ಪನೆ ಇದರಲ್ಲಿ ಮುಖ್ಯವಾಗಿ ಎಲ್ಲರೂ ಪಾಲ್ಗೊಳ್ಬೇಕು, ಎಲ್ಲರೂ ಇದರ ಪ್ರಯೋಜನ ಪಡೆಯಬೇಕು. ಅಂದ್ರೆ ಇದರ ಉದ್ದೇಶ ಅರ್ಥಕೊಳ್ಬೇಕು. ಹೇಗೆ ನಮ್ಮ ದೇಶ ವಿಕಸಿತವಾಗಬೇಕು, ಯಾವ ರೀತಿ ನಮ್ಮ ದೇಶ ಅಭಿವೃದ್ಧಿಯ ಪಥದಲ್ಲಿ ಹೋಗಬೇಕು, ಎಲ್ಲ ವಿಧದಲ್ಲಿ ಮಹಿಳಾ ಅಭಿವೃದ್ಧಿಯಲ್ಲಿ ಇರ್ಬೋದು, ಆರೋಗ್ಯದಲ್ಲಿ ಇರ್ಬೋದು, ಕೃಷಿಯಲ್ಲಿ ಇರ್ಬೋದು, ವಿದ್ಯಾದಲ್ಲಿ ಇರ್ಬೋದು, ಹೀಗೆ ಸರ್ವಾಂಗೀಣ ಪ್ರಗತಿ ಕಾಣಬೇಕಾದ್ರೆ ದೇಶ ಸ್ವತಂತ್ರ ಬಂದು 100 ವರ್ಷದ ಸಂದರ್ಭ 2047ಕ್ಕೆ ಭಾರತದ ಕಲ್ಪನೆ ಈಗಲಿಂದಲೇ ನಾವೆಲ್ಲ ಅದರ ಉದ್ದೇಶ ಇಟ್ಕೊಂಡು ಅದರ ಬಗ್ಗೆ ಶ್ರಮ ವಹಿಸಬೇಕಾದ ಅವಶ್ಯಕತೆ ಉದ್ದೇಶದಿಂದ ಇಂತಹ ಜಾಗೃತಿ ಕಾರ್ಯಕ್ರಮವನ್ನು ಈ ನಮ್ಮ ಅಕ್ಷತಾ ಮೇಡಮ್ ಅವರು ಮತ್ತು ಹಲವಾರು ತಂಡದ ಈ ದಿನ ಏರ್ಪಡಿಸಿದ್ದಾರೆ.
ಇದರ ಮುಖ್ಯ ಉದ್ದೇಶವಾಗಿ ಮೂಡುವಂತ ಅವಶ್ಯಕತೆ ಈ ಒಂದು ಸರ್ಕಾರ ಹೊಂದಿದೆ. ಹಾಗಾಗಿ ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಕೇವಲ ಯುವಕರಂತ ಅಷ್ಟೇ ಅಲ್ಲ, ಮಹಿಳೆಯರಂತ ಅಷ್ಟೇ ಅಲ್ಲ, ಜನಜಾಗೃತಿ ಕಾರ್ಯಕ್ರಮ, ವಿಶೇಷವಾದಂತಹ ಜನಜಾಗೃತಿ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ನಡೀತಾ ಇದೆ. ಹಾಗಾಗಿ ಈಗ ನನಗೆ ಸರ್ ಅವರು ಹೇಳಿದ ಹಾಗೆ 2-3 ವಿಷಯಗಳ ಬಗ್ಗೆ ನನಗೆ ವಿಷಯಗಳನ್ನ ತಿಳಿಸಿ ಅಂತ ಹೇಳಿದೆ. ಈಗಾಗಲೇ ನಾನು ತಮಗೆಲ್ಲ ಪರಿಚಯ ಇದ್ದೀನಿ, ಸಾಮಾನ್ಯವಾಗಿ ಇರ್ತಕ್ಕಂಥ ಬಂದಿದ್ದೀನಿ. ನಾನು ಗ್ರಾಮೀಣ ಬ್ಯಾಂಕಿನ ಅಟೆಂಡೆಂಟ್ ಮ್ಯಾನೇಜರ್. ಈಗಾಗಲೇ ಈ ಒಂದು ಗಂಗಾವತಿಯ ಆರ್ಥಿಕ ಸಾಕ್ಷರತಾ ಸಲಹೆಗಾರ ಆಗಿ ಸುಮಾರು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ವಿಶೇಷವಾಗಿ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳು ಈಗೇನು ನಮ್ಮ ರಾಮಕೃಷ್ಣ ಹೇಳಿರಲ್ಲ, ಅಟಲ್ ಪಿಂಚಣಿ ಯೋಜನೆ ಇರ್ಬೋದು, ಸಾಮಾಜಿಕ ಭದ್ರತಾ ಯೋಜನೆಗಳಿರ್ಬೋದು, PM ಸ್ವಾನಿಧಿ ಇರ್ಬೋದು, ಹೀಗೆ ಹಲವಾರು ಯೋಜನೆಗಳ ಬಗ್ಗೆ ಸಹ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಆದ್ರೂ ಸಹ ನಮ್ಮ ಅಕ್ಷತಾ ಮೇಡಮ್ ಅವರು ಹೇಳಿದಾಗೆ ಇನ್ನೂ ಇದು ಅನೇಕರಲ್ಲಿ ಜಾಗೃತಿ ಮೂಡಿಲ್ಲ ಅಥವಾ ಇನ್ನೂ ಅನೇಕರಲ್ಲಿ ತಿಳುವಳಿಕೆ ಇಲ್ಲ. ಕೆಲವರು ಈ ಕಡೆ ಕೇಳ್ತಾರೆ, ಈ ಕಡೆ ಬಿಟ್ಟು ಬಿಡ್ತಾರೆ. ಇದರ ಒಂದು ಸೌಲಭ್ಯ ಪಡ್ಕೊಳ್ಳಕ್ಕೆ ಮುಂದೆ ಬರ್ತಾ ಇದೆ. ಹಾಗಾಗಿ ಇಂಥ ಒಂದು ಜಾಗೃತಿ ಕಾರ್ಯಕ್ರಮ ಮತ್ತು ಇಂಥ ವಿಶೇಷ ಶಿಬಿರಗಳಲ್ಲಿ ಹಲವಾರು ಭಾಗವಹಿಸಿದ ತಾವು ಪಡ್ಕೊಳ್ಳೋದ್ರ ಜೊತೆಗೆ ತಾವು ಮುಂದೆ ಅನೇಕರಿಗೆ ಈ ವಿಷಯಗಳನ್ನು ತಿಳಿಸಬೇಕಂತ ಅವಶ್ಯಕತೆಯಿಂದ ಇವತ್ತಿನ ದಿನ ಈ ಒಂದು ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಪಿಂಚಣಿ ಯೋಜನೆ ಬಗ್ಗೆ ತಿಳಿಸಿ ಅಂತ ಹೇಳಿದೆ ನಮ್ಮ ಸಾರ್ ಅವರು. ಪಿಂಚಣಿ ಅಂದ್ರೆ ತಮಗೆಲ್ಲ ಗೊತ್ತು. ಪಿಂಚಣಿ ಯಾವಾಗ ಬರ್ತದೆ ಅಂದ್ರೆ 60 ವರ್ಷದ ನಂತರ ಬರೋದು. ಪಿಂಚಣಿ ಅಂದ್ರೆ ಅಂತಾನೆ ಅದು ಆಫ್ಟರ್ 60 years you get ಬೆನಿಫಿಟ್ಸ್ ಅಥವಾ ಒಂದು ಎಲ್ಲರೂ ಬರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಪಿಂಚಣಿ ಬರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಸಾಮಾಜಿಕ ಭದ್ರತಾ ಯೋಜನೆ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಯೋಜನೆ ರೂಪಿಸಿ ಇದನ್ನು ಮೇ 9, 2015 ಮಾನ್ಯ ಈಗಿನ ಪ್ರಧಾನಮಂತ್ರಿಗಳಾದಂತ ಶ್ರೀ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕಲ್ಕತ್ತಾದಲ್ಲಿ ಮೇ 9, 2015 ಈ ಸಾಮಾಜಿಕ ಭದ್ರತಾ ಯೋಜನೆಗಳ ಒಂದು ಘೋಷಣೆಗಳನ್ನು ಮಾಡಿದ್ದಾರೆ. ಅವು ಯಾವ್ಯಾವ ಸಾಮಾಜಿಕ ಭದ್ರತಾ ಯೋಜನೆಗಳು? ಅದ್ರ ಮುಖ್ಯವಾಗಿ ಅಟಲ್ ಪೆನ್ಷನ್ ಯೋಜನೆ ಸಹ ಒಂದು, ಮತ್ತು ವಿಶೇಷವಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಒಂದು, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಒಂದು. ಈ 3 ಯೋಜನೆಗಳು ಸಾಮಾಜಿಕ ಭದ್ರತಾ ಯೋಜನೆಗಳು. ಅಂದ್ರೆ ನಮಗೆ ಸಮಾಜ ಅಂದ್ರೆ ಬೇರೆ ಏನಲ್ಲ, ನಾವು ಅಥವಾ ನಮ್ಮದೇ ಒಂದು ಸಮಾಜ, ನಾವೇ ನಮ್ಮ ಮನೆಯೇ ಒಂದು ಸಮಾಜ, ನಮ್ಮ ಊರೇ ಒಂದು ಸಮಾಜ. ನಮಗೆ ಭದ್ರತೆ ಬೇಕು. ಇವತ್ತು ಒಂದು ಬಡತನ ಇರ್ತಕ್ಕಂಥ ಕುಟುಂಬ, ಒಂದು ಮನೆ, ಒಂದು ಕುಟುಂಬದ ಇರ್ತಕ್ಕಂಥ ಆ ಮನೆಯಲ್ಲೇ ಒಬ್ಬ ಯಜಮಾನ ಇರ್ತಾನೆ. ಅಚಾನಕ್ ಆಗಿ ಏನಾದ್ರೂ ಡೆತ್ ಆಗಿಬಿಟ್ರೆ ಆ ಮನೆಯ ಒಂದು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಭಾರಿ ಭಯ ಒಂದು ವಾತಾವರಣ ಸೃಷ್ಟಿ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಆದಾಯದ ಪರಿಕಲ್ಪನೆ ಗೊತ್ತಿರೋದಿಲ್ಲ ಅಥವಾ ಉಳಿಸಿಕೊಳ್ಳುವಂತ ಯೋಜನೆಗಳು ಗೊತ್ತಿರೋದಿಲ್ಲ. ಹಾಗಾಗಿ ಅಂತ ಒಂದು ಕುಟುಂಬಕ್ಕೆ ಭದ್ರತೆ ಕೊಡಬೇಕಂದ್ರೆ ಸರ್ಕಾರ ಏನ್ ಮಾಡಿದೆ, ಈ ಸಾಮಾಜಿಕ ಭದ್ರತೆ ಯೋಜನೆಗಳನ್ನು ರೂಪಿಸಿದೆ. ಇದು 2015 ಜಾರಿಯಾಗಿದೆ. ನಾಳೆ ಮೇ ತಿಂಗಳ ಬಂದಿದ್ದು 9 ವರ್ಷ ಆಯ್ತು ಜಾರಿಯಾಗಿ. ಆದ್ರೆ ಇದರಲ್ಲಿ ಅಂಕಿಅಂಶಗಳು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ. ಬಹಳ ಇದರಲ್ಲಿ ಸುಮಾರು ನಾವು ನೂರರಲ್ಲಿ ಸುಮಾರು 50-60% ಅಷ್ಟೇ ನಾವು ಯೋಜನೆ ಪಡ್ಕೊಂಡಿದ್ದೀವಿ. ಇನ್ನು ಬಹಳ ಜನ ಇದರ ಸೌಲಭ್ಯ ಪಡ್ಕೊಂಡಿಲ್ಲ. ಹಾಗಾಗಿ ಇಂಥ ಜಾಗೃತಿ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಆಯೋಜನೆ ಮಾಡ್ತಕ್ಕಂಥದ್ದು ಈಗ ಅವಶ್ಯವಾಗಿದೆ. ಇಲ್ಲಿ ವಿಶೇಷವಾಗಿ ಅಟಲ್ ಪೆನ್ಷನ್ ಯೋಜನೆ ಅಂತ ಪಿಂಚಣಿ ಯೋಜನೆ ಇದೆ. ಈ ಪಿಂಚಣಿ ಯೋಜನೆ ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರಿಗೆ, ಯಾರು ಸಂಘಟಿತರಾಗಿಲ್ಲ, ಯಾರಿಗೆ ಆದಾಯ ಇಲ್ಲ, ಮುಂದಿನ ಭವಿಷ್ಯ ಇಲ್ಲ, 60 ವರ್ಷ ಆದ್ರೂ ದುಡಿಬೇಕು, 65 ವರ್ಷ ಆದ್ರೂ ದುಡಿಬೇಕು, 70 ವರ್ಷ ಆದ್ರೂ ಆದಾಯ ಇಲ್ಲ ಅನ್ನೋರಿಗೆ ಈಗಲಿಂದಲೇ ಉಳಿತಾಯ ಮಾಡಿ ಮುಂದೆ ನಮಗೆ 60 ವರ್ಷದ ನಂತರ ಒಂದು ಪಿಂಚಣಿ ಸೌಲಭ್ಯ ಬರಬೇಕನ್ನೋ ಉದ್ದೇಶದಿಂದ ಸರ್ಕಾರ ಏನು ಮಾಡಿದೆ, ಅಟಲ್ ಪೆನ್ಷನ್ ಯೋಜನೆ, ಅಟಲ್ ಪಿಂಚಣಿ ಯೋಜನೆ ಜಾರಿ ಮಾಡಿದೆ. ಇದರ ಉದ್ದೇಶ ಏನಂದ್ರೆ 60 ವರ್ಷ ಆದ ನಂತರ ನಿರಂತರವಾಗಿ ದುಡಿಮೆ ಮಾಡಬಾರದು. ಆಗ ವಿಶ್ರಾಂತ ಕಾಲದಲ್ಲಿ ಆಗಿನ ಒಂದು ವಯೋವೃದ್ಧ ಜೀವನದಲ್ಲಿ ನಾವು ಸಾಗಿಸಬೇಕಾದ್ರೆ ನಮಗೆ ಒಂದು ಆದಾಯ ಬೇಕಾಗ್ತದೆ. ಆ ಆದಾಯ ಬರಬೇಕಾದ್ರೆ ನಾವು ಈಗಲಿಂದಲೇ ಉಳಿತಾಯ ಮಾಡಬೇಕಾಗಿದ್ದು ಅವಶ್ಯವಾಗಿದೆ.